ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ನನಗೆ ಹಂಗೆ ಉಪ್ಪಿಟ್ಟು ಮಾಡೋಕ್ಕೆ ಇಷ್ಟ ಇಲ್ಲ, ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಕ್ಕೆ ಇಷ್ಟ. ಅದಕ್ಕೆ ಇವಾಗ ತರಕಾರಿ ಬೇರೆ ಇಲ್ಲ, ಬರೀ ಬೀನ್ಸ್ ಐತೆ, ಕ್ಯಾರೆಟ್ ಇಲ್ಲ. ಅದಕ್ಕೆ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ನಾನು ಎದ್ದಿದ್ದು 7:15 ಅನಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬರೀ ಬಿಸಿ ಮಾಡೋದು, ಏನಾದರೂ ಸಾಂಬಾರು ಕಾಳು ಏನಾದರೂ ಇದ್ದರೆ ಬಿಸಿ ಮಾಡೋದು, ಮತ್ತು ಗಂಜಿ ಮಾಡ್ಕೊಂಡು ಕುಡಿಯೋದು, ಅದೇ ಆಗಿತ್ತು ಇಷ್ಟುವರೆಗೆ. ಇವಾಗ 8:15 ಆಗೈತೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಪಲಾವ್ ಮಾಡೋಕ್ಕೆ ಅಂತ. ಮಾಡಬೇಕು ಇವಾಗ. ಅವ್ರು ಬರೋ ಅಷ್ಟ್ರಲ್ಲಿ ಮಾಡಲಿಲ್ಲ ಅಂತ ಅಂದರೆ ನನ್ನ ಕತೆ ಅಷ್ಟೇ. ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ಅವರು ಶುಂಠಿ ಕಲೆ ಕೀಳಕ್ಕೆ ಹೋಗ್ಬಿಟ್ಟವ್ರೆ. ಅವ್ರು ಬರೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಅದೊಂದು ಅಡ್ವಾಂಟೇಜ್ ಅಷ್ಟೇ ನನಗೆ. ಅವ್ರು ಏನಾದರೂ ಮನೇಲೇ ಇದ್ದಿದ್ದರೆ ಇಷ್ಟವರೆಗೂ ಸುಮ್ಮನೆ ಇರ್ತಿರ್ಲಿಲ್ಲ. ಇಲ್ಲ ತಿಂಡಿ ಮಾಡಿಲ್ವ, ತಿಂಡಿ ಮಾಡಿಲ್ವ ಅಂತ ಅಪ್ಪಾಜಿ ಮೊದಲು ಕೂತಿರೋದು ಅದೇ, ಎಲ್ಲ ತಿಂಡಿ ಅಂತ. ತಿಂಡಿ ಮಾಡಿಲ್ವಾ ಅಂತ ಬಯಸ್ಕೊಳ್ಳೋದೇ ಆಗೋದು ಮನೇಲಿ ಇದ್ದಿದ್ರೆ. ಇವಾಗ ಶುಂಠಿ ಕೊಳೆ ಕೀಳಕ್ಕೆ ಹೋಗೋರಲ್ವ, ಲೇಟ್ ಆಗುತ್ತೆ. ಸ್ವಲ್ಪ ಅಡ್ವಾಂಟೇಜ್ ನನಗೆ. ಬೇಗ ಎದೊಳ್ಬೇಕು ಅಂತ ಅನ್ಕೋತೀನಿ, ಆದರೆ ಏನು ಮಾಡೋದು, ಎದೊಳಕ್ಕೆ ಆಗಲ್ಲ. ಅದಕ್ಕೆ 7:15 7:15ಗೆ ಹಬ್ಬ ಅಂದರೆ ಎದ್ಬಿಡ್ತೀನಿ. ಆಗೋದೇ ಇಲ್ಲ ಗೈಸ್. ಒಂದು ಟೈಮು ಬೇಗ ಎದ್ಬಿಡ್ತೀನಿ, ಒಂದೊಂದು ಟೈಮ್ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ದಿನದ ಹಿಂದೆ ನಮ್ಮ ರಿಲೇಷನ್ ಒಬ್ಬರು ತೀರೋಗಿದ್ರು. ಅವ್ರ ಮನೆಗೆ ಹೋಯ್ತು ಇವಾಗ ನಮ್ಮ ಮಮ್ಮಿ. ನಮ್ಮ ಮಮ್ಮಿ ಮಾತಾಡ್ಸ್ಕೊಬರೋಣ ಅಂತ ಹೋಗೋರೆ. ಅಪ್ಪಾಜಿ ಆಲ್ರೆಡಿ ತೋಟದ ಹತ್ರಕ್ಕೆ ಹೋಗಿದ್ರು ಅವಾಗ್ಲೇ. ಅದಕ್ಕೆ ಇವಾಗ ನಮ್ಮ ಅಣ್ಣನ ಕರ್ಕೊಂಬ ಅಂತ ಹೇಳ್ತಾರೆ ಅಪ್ಪಾಜಿ. ಅದಕ್ಕೆ ಇವಾಗ ನಮ್ಮ ಅಣ್ಣ ಕರ್ಕೊಂಡೋದ. ನಮ್ಮದು ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಮ್ಮ ಅಣ್ಣ ವಾಷಿಂಗ್ ಮಿಷಿನ್ ಅವ್ರು ಕರೆಸಿದ್ರು. ಏನು ಪ್ರಾಬ್ಲಮ್ ಆಗೈತೆ ಅಂತ ನೋಡಿ ಅಂತ. ಏನು ಪ್ರಾಬ್ಲಮ್ ಆಗೈತೆ ಅಂತ ನೋಡ್ತವ್ರು. ಎಷ್ಟು ಸಲ ಪ್ರಾಬ್ಲಮ್ ಆಗೈತೆ ಅಂದರೆ, ಅದು ಲೂಸ್ ಕಾಂಟ್ಯಾಕ್ಟ್ ಇತ್ತಲ್ಲ, ಮೋಸ್ಟ್ಲಿ ವರ್ಕ್ ಆಗಿರೋ ಅನಿಸ್ತದೆ. ನಿಮಗೆ ಲೂಸ್ ಕಾಂಟ್ಯಾಕ್ಟ್ ಇತ್ತಲ್ಲ, ಅದಕ್ಕೆ ವರ್ಕ್ ಆಗಿರೋ ಒಂದ್ಸತಿ ನೋಡಿ ಹಂಗೆ ನೋಡ್ತಾರೆ. ಈಗ ಎಲ್ಲೇ ರೊಟೇಟ್ ಆಗ್ತಿರ್ಲಿಲ್ಲ, ಅದು ಚೇಂಜಸ್ ಆಯ್ತು. ಅಲ್ಲ, ಅದು ನಾವು ಮಾಡಿದ್ರೆ ಸರಿಯಾಗಿತ್ತು. ಓಯ್ ಅಂತ ಬರೋದು ಅದು ಫ್ರಂಟ್ ಅದಕ್ಕೆ ಹಾಕಿದ್ರೆ. ಈಗ ಪಂಪು ಅದು ರೀಸೆಟ್ ಕೊಡ್ತಾರಲ್ಲ, ಅದಕ್ಕೇನೆ ಪಂಪಿಗೆ ನೀರು ಹೋಯ್ತಲ್ಲ, ಅದು ಈಗ ನೀರು ಹೋಗಿಲ್ಲ ಅಂದ್ರೆ ಅದು ಎರಡು ತೋರಿಸುತ್ತೆ ಮಿಷನ್. ಗೃಹ ಪ್ರವೇಶದಲ್ಲಿಯೂ ಅಷ್ಟೇ ಸರಿಯಾಗಿ ಬಟ್ಟೆ ಒಗೆಯಕ್ಕೆ ಬಿಡಲಿಲ್ಲ. ಈಗಲೂ ಅಷ್ಟೇ ಪದೇ ಬರ್ತಾನೆ ಐತಿ. ಇವಾಗ ಸೆನ್ಸರ್ ಹೋಗೈತಂತೆ. ಈ ಥರದ್ದು ಒಳಗಡೆ ಹಾಕೋರೆ ಇನ್ನೊಂದು, ಅದು ಸೆನ್ಸರ್ ಹೋಗೈತಂತೆ. ಏನು ಪ್ರಾಬ್ಲಮ್ ಆಗಿತ್ತಪ್ಪ ಅಂತ ಅಂದರೆ, ಬಟ್ಟೆ ಹಾಕ್ತೀವಿ, ಸ್ಟಾರ್ಟ್ ಮಾಡ್ತೀವಿ, ಈಗ 1 ಅವರ್ಗೆ ಇಟ್ಟರೆ ಆ 28 ಬಂದಾಗ ಓಯಿ ಅಂತ ತೋರಿಸೋದು. ಓಯಿ ಅಂತ ಇಲ್ಲಿ ತೋರಿಸೋದು, ಇಲ್ಲಿ ಓಯಿ ಅಂತ ತೋರಿಸುತ್ತೆ. ಆ ಥರ ತೋರಿಸ್ತಾ ಇತ್ತು. ಏನು ಪ್ರಾಬ್ಲಮ್ಮು ಅಂತೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ವಾಷಿಂಗ್ ಮಿಷಿನ್ ಅವ್ರಿಗೆ ಫೋನ್ ಮಾಡಿ ಸರಿ ಮಾಡಿಸ್ತು. ಇವಾಗ ಅವ್ರು ಹೇಳಿದರು ಸೆನ್ಸರ್ ಹೋಗ್ಬಿಟ್ಟೈತೆ, ಅದಕ್ಕೆ ಹಿಂಗೆ ಐತೆ, ಏನು ಈಗ ಪ್ರಾಬ್ಲಮ್ ಆಗಲ್ಲ, ಸರಿ ಮಾಡಿ ಹೋಗಿದ್ದೀನಿ ಅಂತ ಅಂದರು. ಮತ್ತೆ ಯಾವಾಗ ಪ್ರಾಬ್ಲಮ್ ಬರುತ್ತೋ ಅಲ್ಲೋ ಗೊತ್ತಿಲ್ಲ. ಅದಕ್ಕೆ ಇಷ್ಟ ಆಗೈತೆ. ಎಷ್ಟು 415 ಆಗೈತಂತೆ ದುಡ್ಡು. ಒಂದು ಇರೋದ್ರಿಂದ ಎಷ್ಟೋ ಕೆಲಸ ಕಡಿಮೆ ಆಯ್ತೈತೆ. ಇದೇನಾದ್ರು ಇರಲಿಲ್ಲ ಅಂತ ಅಂದಿದ್ದರೆ ಭಾರಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮಮ್ಮಿ ಅಂತೂ ಒಂದು ವಾರದಿಂದ ವಾಷಿಂಗ್ ಮಿಷಿನ್ ಸರಿ ಮಾಡೋರು ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇತ್ತು. ಸದ್ಯ ಇವತ್ತು ಬಂದು ಸರಿ ಮಾಡಿ ಹೋದ್ರು. ನಮ್ಮ ಮಮ್ಮಿ ಇವಾಗ ಬೆಲ್ದನ್ನ ಮಾಡ್ತೈತೆ. ಇವತ್ತು ಹುಣ್ಣಿಮೆ, ಅದಕ್ಕೆ ಪ್ರಸಾದಕ್ಕೆ ಅಂತ ಬೆಲ್ದನ್ನ ಮಾಡ್ತಾ ಇದ್ದೀವಿ. ನಮ್ಮ ಮಮ್ಮಿ ಫುಲ್ ಹ್ಯಾಪಿ. ಯಾಕೆ ವಾಷಿಂಗ್ ಮಿಷಿನ್ ಸರಿ ಅಂತಲ್ಲ ಹ್ಯಾಪಿ ಆಗಿಲ್ವಾ? ಯಾಕೆ ಕೈಲೇ ಒಗೆಯಂಗಿಲ್ವಲ್ಲ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಗ್ತಾಯಿತ್ತು. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ. ಬಾಯ್. ನಮ್ಮ ಅಣ್ಣಗೂ ಬಾಯ್ ಮಾಡಿಸ್ತೀನಿ. ಬಾಯ್ ಬೇಡ. ಬಾಯ್ ಬಿಡು. ಇರಿ, ಅವ್ರು ಮನೆ ಕತ್ತಾವಳು. ಕೊಂಬೆ